ಏನೊಂದು ಬೀದಿ ಬದಿ ವ್ಯಾಪಾರಿಗಳನ್ನ ತೆರವುಗೊಳಿಸಬೇಕು ಅಂತ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ನಿಶ್ಚಯವನ್ನು ಮಾಡಿ ಆ ದಿಕ್ಕಲ್ಲಿ ಕ್ರಮವನ್ನು ವಹಿಸ್ತಾ ಇದ್ರು. ಎಲ್ಲ ಕಡೆಯಿಂದಲೂ ಒಳ್ಳೆ ಪ್ರತಿಕ್ರಿಯೆ ಬರ್ತಿತ್ತು. ಒಳ್ಳೆ ಕೆಲಸ ಮಾಡ್ತಿದ್ದಾರೆ ಸರ್ಕಾರ. ಏನೊಂದು ಫುಟ್ಪಾತನ್ನು ಆಕ್ರಮಿಸಿಕೊಂಡಿದ್ದಂಥ ವ್ಯಾಪಾರಿಗಳನ್ನು ತೆರವುಗೊಳಿಸಿ, ಅದು ವ್ಯಾಪಾರಿಗಳಾಗಿರಲಿ, ಅಂಗಡಿ ಮನೆಯವರಾಗಿರಲಿ, ಇನ್ನೊಂದಾಗಿರಲಿ, ಎಲ್ಲ ರೀತಿಯಾದಂಥ ಅಕ್ರಮ ಪಾದಚಾರಿಯ ನಡಿಗೆಯ ಸ್ಥಳವನ್ನು ನಡೆಗಾರರಿಗೇ ಮೀಸಲಾಗಿರಬೇಕು, ಅದಕ್ಕೆ ಬಳಕೆ ಆಗಬೇಕು, ವಾಕೇಬಲ್ ಫುಟ್ಪಾತನ್ನು ಮಾಡಬೇಕು ಅಂತ ನಿಶ್ಚಯನ ಮಾಡಿ ಈ ದಿಕ್ಕಲ್ಲಿ ಸರ್ಕಾರ ಒಳ್ಳೆ ಕೆಲಸವನ್ನು ಮಾಡಿದರು. ಆ ಪ್ರಯತ್ನಕ್ಕೆ ಎಲ್ಲ ಪಕ್ಷಾತೀತವಾಗಿ ಎಲ್ಲರೂ ಬೆಂಬಲವನ್ನು ವ್ಯಕ್ತಪಡಿಸಿದ್ರು. ಎಲ್ಲ ಶಾಸಕರು, ಈ ಮುಂಚಿನ ಎಲ್ಲ ಶಾಸಕರು ಎಲ್ಲ ಪಾದಚಾರಿಗಳನ್ನು ತೆರವುಗೊಳಿಸಿ ಅಂತ ಒಮ್ಮತದಿಂದ ತಿಳಿಸುವಂಥದ್ದು ಮಾಡಿದ್ರು. ಈ ದಿಕ್ಕಲ್ಲಿ ಸರ್ಕಾರ ಕ್ರಮವನ್ನು ವಹಿಸಿ ಮುಂದೆ ಕಾರ್ಯರೂಪಕ್ಕೆ ತರ್ತಿದ್ರು. ಈ ತರ್ತಿರುವಂಥದ್ರಲ್ಲಿ ಕೆಲವು ಕಡೆ ತೆರವುಗೊಳಿಸ್ತಿದ್ರು, ಕೆಲವು ಕಡೆ ತೆರವುಗೊಳಿಸ್ತಿರ್ಲಿಲ್ಲ. ಎಲ್ಲಿ ತೆರವನ್ನುಗೊಳಿಸಿರಲಿಲ್ಲ ಅಲ್ಲಿ ತೆರವುಗೊಳಿಸಿ ಅಂತ ಸರ್ಕಾರದ ಮೇಲೆ ಒತ್ತಡ ಬಂದಿತ್ತು. ಶಿವಾಜಿನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಯಾವುದೇ ಪಾದಚಾರಿಗಳನ್ನು ತೆರವುಗೊಳಿಸಿಲ್ಲ. ಬೇರೆ ಕಡೆ ಮಾತ್ರ ಯಾಕೆ ತೆರವುಗೊಳಿಸಿದ್ದೀರಾ? ಕೆಲವು ಕ್ಷೇತ್ರದಲ್ಲಿ ಈ ರೀತಿ ಯಾವುದು ತೆರವುಗೊಳಿಸುವಂಥ ಕೆಲಸಗಳೇ ಮಾಡಿಲ್ಲ ನೀವು. ಹಾಗಾಗಿ ಇದೇನು ಕೆಲವೇ ಕ್ಷೇತ್ರಕ್ಕೆ ಸೀಮಿತವಾಗಿರೋದು, ಎಲ್ಲ ಕ್ಷೇತ್ರದಲ್ಲಿ ಆಗಬೇಕು ಅನ್ನೋಂಥ ಸಾರ್ವಜನಿಕ ಅಭಿಪ್ರಾಯಗಳು, ಒತ್ತಡಗಳು ಸರ್ಕಾರದ ಮೇಲೆ ಒತ್ತಡ ಏರುವಂಥದ್ದು ಆಗ್ತಿತ್ತು. ಈ ದಿಕ್ಕಲ್ಲಿ ಇವತ್ತು ಏನು ನಮ್ಮ GBA ಅಥವಾ ಸೆಂಟ್ರಲ್ ಕಾರ್ಪೊರೇಷನ್ನ ಅಧಿಕಾರಿಗಳು, ಏನು ಎಕ್ಸಿಕ್ಯೂಟಿವ್ ಇಂಜಿನಿಯರು, AW, ಅಸಿಸ್ಟೆಂಟ್ ಇಂಜಿನಿಯರ್, ಈ ಥರ ಎಲ್ಲ ಸಿಬ್ಬಂದಿಗಳು ಎಲ್ಲರೂ ತೆರವುಗೊಳಿಸಲಿಕ್ಕೆ ಶಿವಾಜಿನಗರ ಹೋದಾಗ ಯಾವ ರೀತಿ ಅವ್ರಿಗೆ ಹೊಡೆದಿದ್ದಾರೆ, ಯಾವ ರೀತಿ ದನಕ್ಕೆ ಬಡ್ದಂಗೆ ಅಥವಾ ಮನ ಬಂದಂತೆ ಸರ್ಕಾರ, ಅಧಿಕಾರಿ, ವ್ಯವಸ್ಥೆ ಅನ್ನೋಂಥ ಯಾವ ಆಲೋಚನೆ ಇಲ್ದೇನೆ ಮನ್ಸಿಗೆ ಬಂದಂಗೆ ಸಿಗ್ದಂಗೆ ಹೊಡೆದವ್ರೆ. ಪೆಪ್ಪರ್ ಸ್ಪ್ರೇ ಹಿಡ್ಕೊಂಡು ಹಾಕಿದ್ದಾರೆ. ಅಂದ್ರೆ ಇವ್ರಿಗೆ ಮೊದಲೇ ವರದಿ ಇದ್ದಂಗೆ ಪೆಪ್ಪರ್ ಸ್ಪ್ರೇ ಬಳಕೆ ಮಾಡುವಂಥದ್ದು, ಥಳಿಸುವಂಥದ್ದು, ಹೊಡಿಯುವಂಥದ್ದು, ಓಡಾಡ್ಸ್ಕೊಂಡು ಹೋಗಿ ಹೊಡಿಯುವಂಥದ್ದು. ಇದೇನಿದು ಜಂಗಲ್ ರಾಜ್ಯ? ಇದೇನು ಜಂಗಲ್ ರಾಜ್ಯ ಅಥವಾ ಒಂದು ವ್ಯವಸ್ಥೆ ಬದುಕಿದೆಯಾ, ಸತ್ತಿದೆಯಾ ಅನ್ನೋಂಥ ಪ್ರಶ್ನೆ ಉದ್ಭವ ಆಗುತ್ತೆ. ಜನಕ್ಕೆ ನಿಜಕ್ಕೂ ಆಶ್ಚರ್ಯ ಆಗುತ್ತೆ. ಇಂಥ ಪರಿಸ್ಥಿತಿ ಸರ್ಕಾರಕ್ಕಿದೆಯಾ? ಸರ್ಕಾರದ ಪರಿಸ್ಥಿತಿ ಹೀಗಿದೆಯಾ? ಅಥವಾ ಒಂದು ಕಾರ್ಪೊರೇಷನ್ ಪರಿಸ್ಥಿತಿ ಇಂಥ ಹೀನಮಾನವಾದಂಥ ಪರಿಸ್ಥಿತಿ, ಅಸಹಾಯಕರಾಗಿರುವಂಥ ಪರಿಸ್ಥಿತಿ, ಇಂಥ ಪರಿಸ್ಥಿತಿಯನ್ನು ನೋಡಿ ಹಾಸ್ಯಾಸ್ಪದವಾಗಿರುವಂಥದ್ದು. ನಿಜಕ್ಕೂ ಇಂಥ ದುಸ್ಥಿತಿಯಲ್ಲಿ ವ್ಯವಸ್ಥೆ ಇದೆ ಅನ್ನೋಂಥದ್ದನ್ನ ನೋಡಿ ಜನಕ್ಕೆ ಇದು ಹಗುರವಾಗಿ ತಗೊಳ್ಳುವಂಥದ್ದಾಗುತ್ತೆ. ಇನ್ನು ಮುಂದೆ ಯಾರು ಕೇರ್ ಮಾಡ್ತಾರೆ? ಈ ಕಾರ್ಪೊರೇಷನ್ ಅವರಿಗೆ, ಈ ಸರ್ಕಾರಕ್ಕೆ ಯಾರು ಕೇರ್ ಮಾಡ್ತಾರೆ? ಕಾರ್ಪೊರೇಷನ್ ಅವ್ರಿಗೆ ಯಾರು ಕೇರ್ ಮಾಡ್ತಾರೆ? ಯಾರು ಲೆಕ್ಕಕ್ಕೆ ಇಟ್ಕೋತಾರೆ ಇವ್ರನ್ನ? ಯಾರು ಕಂಡಲ್ಲೆಲ್ಲ ಹೊಡಿರಪ್ಪ, ಇಂಜಿನಿಯರ್ ಬಂದ್ರು ಹೊಡಿರಿ, ಅಧಿಕಾರಿ ಬಂದ ಹೊಡಿರಿ ಅನ್ನುವಂಥ ಪರಿಸ್ಥಿತಿ, ಈ ಪರಿಸ್ಥಿತಿ ಉದ್ಭವ ಆಗಿರುವಂಥದ್ದು. ಕಾಂಗ್ರೆಸ್ ಸರ್ಕಾರ ಬಂದಾಗಿಂದನೂ ನೀವು ನೋಡ್ಬೋದು, ಅಲ್ಲಿ ಇಲ್ಲಿ ಪೊಲೀಸ್ ಅಧಿಕಾರಿಗಳಿಗೂ ಅಲ್ಲಿ ಇಲ್ಲಿ ಕಂಡಲ್ಲೇ ಹೊಡೆಯುವಂಥದ್ದು, ಡ್ರೆಸ್ಸಲ್ಲಿ ಯೂನಿಫಾರ್ಮಲ್ಲಿ ಇರುವಂಥ ಪೊಲೀಸ್ ಅಧಿಕಾರಿಗಳನ್ನ ಹೊಡೆಯುವಂಥದ್ದು. ಇದೆಲ್ಲ ನೋಡಿದಾಗ ನಿಜಕ್ಕೂ ಆಶ್ಚರ್ಯ ಆಗುತ್ತೆ. ವ್ಯವಸ್ಥೆ ಬದುಕಿದೆಯಾ ಅಥವಾ ಅಧಿಕಾರಿಗಳಿಗೆ ರಕ್ಷಣೆ ಇದೆಯಾ ಇಲ್ವಾ? ಅಥವಾ ಅಲ್ಲಿ ಪೊಲೀಸ್ ಸಿಬ್ಬಂದಿಗಳು ಏನು ಮಾಡ್ತಿದ್ರು? ಪೊಲೀಸ್ ಸಿಬ್ಬಂದಿಗಳು ಈ ತೆರವು ಕಾರ್ಯಾಚರಣೆಯನ್ನು ಮಾಡಬೇಕಾದ್ರೆ ಎಷ್ಟು ಮಟ್ಟಿಗೆ ಸಿಬ್ಬಂದಿಗಳು ಕೊಡಬೇಕಿತ್ತು? ಅಥವಾ ಪೊಲೀಸರು ಉದ್ದೇಶಪೂರ್ವಕವಾಗಿ ಕಮ್ಮಿ ಸಿಬ್ಬಂದಿಗಳು ಕೊಟ್ಟಿದ್ದಾರಾ? ಕಮ್ಮಿ ಸಿಬ್ಬಂದಿಗಳು ಕೊಟ್ಟು ಇವರಿಗೆ ಅಥವಾ ಬೀದಿ ಬದಿ ವ್ಯಾಪಾರಿಗಳ ಜೊತೆ ಕೈ ಜೋಡಿಸಿದ್ರ? ಗೊತ್ತಿಲ್ಲ. ಎಲ್ಲ ಪ್ರಶ್ನೆಗೂ ಸರ್ಕಾರ ಉತ್ತರ ಕೊಡಬೇಕು. ಹಾಗಾಗಿ ಈ ಅಧಿಕಾರಿಗಳಿಗೆ ಈ ರೀತಿ ಅವಮಾನ ಆಗಿರುವಂಥದ್ದು, ಏಟುಗಳನ್ನ ತಿಂದಿರುವಂಥ ಈ ಅಧಿಕಾರಿಗಳಿಗೆ ಏನು ಉತ್ತರ ಕೊಡ್ತೀರಾ ಸರ್ಕಾರದವ್ರು? ನೀವು ಕಾರ್ಪೊರೇಷನ್ ಕಮಿಷನರ್ ಏನು ಉತ್ತರ ಕೊಡ್ತೀರಾ? ಕಮಿಷನರ್ ಅವರು ನೀವೇನು ಉತ್ತರ ಕೊಡ್ತೀರಾ? ಏನು ನೈತಿಕತೆ ತೊಳ್ತೀರಾ? GBA ಕಮಿಷನರ್ ಅಧಿಕಾರಿ ಏನು ನೈತಿಕತೆ ತೊಳ್ತೀರಾ? ಕಮಿಷನರ್ ಏನು ತೊಳ್ತೀರಾ? ಸಚಿವರೇ ನೀವು, ಬೆಂಗಳೂರು ಅಭಿವೃದ್ಧಿ ಸಚಿವರು, ನೀವು ಯಾವ ನೈತಿಕತೆ ತೊಳ್ತೀರಾ? ಎಲ್ಲರೂ ಉತ್ತರ ಮುಖ್ಯಮಂತ್ರಿಯಿಂದ ಹಿಡಿದು ಗೃಹ ಸಚಿವರಿಂದ ಹಿಡಿದು ಇದಕ್ಕೆಲ್ಲ ಉತ್ತರ ಕೊಡಬೇಕು. ಆ ಸಂಬಂಧಪಟ್ಟ ವ್ಯಕ್ತಿಗಳು ಯಾರು ಹಲ್ಲೆಯನ್ನು ಮಾಡಿದರೆ ನಿರ್ದಾಕ್ಷಿಣ್ಯವಾಗಿ ಇವ್ರನ್ನ ಏನು ಇದು ಹೇಳ್ತಿರಲ್ಲ, ಏನು ಒಂದು ಟಾಡಾನ ಅಥವಾ ಗುಂಡನೋ ಟಾಡಾನೋ ಯಾವುದ್ರಲ್ಲಾರ ಇವ್ರನ್ನ ಬಂಧಿಸಿ ನಿರ್ದಾಕ್ಷಿಣ್ಯವಾಗಿ
ಯಾವ ಕ್ಷಮೆಯನ್ನು ಕೊಡದೆ ಈ ರೀತಿ ಬೀದಿ ಬದಿಯಲ್ಲಿ ಫುಟ್ಪಾತ್ ಮೇಲೆ ಅತಿಕ್ರಮವನ್ನು ಮಾಡಿಕೊಂಡಿರೋರಿಗೆ ಈ ರೀತಿ ಅಧಿಕಾರ ದುರ್ಬಳಕೆಯನ್ನು ಮಾಡ್ಬೋದು, ತಮ್ಮ ತೋಳ್ ಶಕ್ತಿನ ಪ್ರದರ್ಶನ ಮಾಡುವಂತ ಇಂಥವರಿಗೆ ತಕ್ಕ ಶಿಕ್ಷಣ ಕೊಡಬೇಕು ಅನ್ನೋಂಥದ್ದು ನಾನು ಸರ್ಕಾರವನ್ನು ಒತ್ತಾಯ ಮಾಡ್ತೀನಿ. ಏನು ತೆರವುಗೊಳಿಸುವಂತ ಕಾರ್ಯಾಚರಣೆಯನ್ನು ಮಾಡ್ತಿದ್ದೀರಾ ಮುಂದುವರಿಸಿ. ಇಡೀ ಬೆಂಗಳೂರು ಈ ಬೀದಿ ಬದಿ ವ್ಯಾಪಾರಿಗಳಿಂದ ಏನ್ ಪಾದಚಾರಿಗೆ ರಕ್ಷಣೆ ಕೊಡುವಂಥದ್ದು, ಅದು ಹೇಳಿದ್ನಲ್ಲ, ರಾಜಕಾರಣವನ್ನು ಮಾಡುವಂಥದ್ದು, ಮಕ್ಕಳ ಭವಿಷ್ಯ ಜೊತೆ ಚೆಲ್ಲಾಟ ಆಡುವಂಥದ್ದು ಕಾಂಗ್ರೆಸ್ಸಿನ ಸ್ವಭಾವ. ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನ ಇವತ್ತು ಅನುಷ್ಠಾನವನ್ನು ಮಾಡಲಿಕ್ಕೆ ಕಾಳಜಿಯನ್ನು ವಹಿಸಿಲ್ಲ, ಆಸಕ್ತಿಯನ್ನು ವಹಿಸಿಲ್ಲ. ಖಾಲಿ ಇರುವಂಥ ಹುದ್ದೆ, ರಾಜ್ಯದಲ್ಲಿ ಇರುವಂಥ ಉದ್ಯೋಗಗಳನ್ನ ಬರೆಸಿಲ್ಲ. ಕನ್ನಡ ಪರೀಕ್ಷೆ 3 ಸಲ ಮಾಡ್ತಾರೆ, 3 ಸಲ ಮಾಡಿದ್ರು ತಪ್ಪಾಗಿ ಮಾಡಿದ್ದಾರೆ. ಬರೀ ಕನ್ನಡ ಪರೀಕ್ಷೆ ಮಾಡೋಕ್ಕೆ KPSC ಮೇಲೆ ಕೆಳಗಡೆ ಆಗಿದ್ದಾರೆ. ಇನ್ನು ಯಾವ ಪ್ರಿಲಿಮಿನರಿ ಎಕ್ಸಾಮ್ ಮಾಡಿದ್ರು ಆ ಪ್ರಿಲಿಮಿನರಿ ಎಕ್ಸಾಮ್ನೂ SLE ವೀಕ್ ಆಯಿತು. ಏನು ಪರಿಸ್ಥಿತಿ ಆಯಿತು, ಏನೆಲ್ಲ ಘಟನೆಗಳು ನಡೆದಿದೆ, ಯಾವುದು ಉದ್ಯೋಗಗಳನ್ನ ಭರ್ತಿ ಮಾಡೋದ್ರಲ್ಲಿ ಯಾವ ರೀತಿ ಕೆಲಸ ಮಾಡಿದ್ದಾರೆ. ರಾಜ್ಯದಲ್ಲಿ ಕೌಶಲ್ಯತೆಯನ್ನು ಕೊಡೋಕ್ಕೆ ಸಂಪೂರ್ಣ ವಿಫಲವಾಗಿರುವಂಥ ಕಾಂಗ್ರೆಸ್ ಸರ್ಕಾರ, ಎಲ್ಲೇ ಕಾಂಗ್ರೆಸ್ ಸರ್ಕಾರ ಇಲ್ಲಿ ಎಲ್ಲ ಕೌಶಲ್ಯತೆ ಕೊಡೋದ್ರಲ್ಲಿ ವಿಫಲ. ಇವತ್ತು ಈ ದೇಶದಲ್ಲಿ ವಿದ್ಯಾಭ್ಯಾಸಕ್ಕೆ ಮಾರಕವಾಗಿದ್ದವರೇ ಕಾಂಗ್ರೆಸ್ನವರು, ಮಾರಕವಾಗಿದ್ದಂಥವ್ರು. ಪರಿಪೂರ್ಣವಾಗಿರೋ ಗುಣಮಟ್ಟದ ಪ್ರಸ್ತುತವಾಗಿರುವಂತಹ ಶಿಕ್ಷಣ ಕೊಡ್ಲಿಕ್ಕೆ ವಿಫಲವಾಗಿದ್ದೇ ಕಾಂಗ್ರೆಸ್ ಅವರು. ಕಾಂಗ್ರೆಸ್ ಹಾಕಿದಂಥ ಬುನಾದಿಯಿಂದ ಇವತ್ತು ದೇಶದ ಭವಿಷ್ಯವನ್ನೇ ನಿರ್ನಾಮ ಮಾಡಿರುವಂಥವ್ರು ಈ ಕಾಂಗ್ರೆಸ್ನವರು. ಹಾಗಾಗಿ ಎಲ್ಲ ಈ ದೇಶವನ್ನು ಆಳಗೆಡಿಸಿ ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಮಾರಕವಾಗಿರೋರೇ ಕಾಂಗ್ರೆಸ್ನವರು. ಯಾರಿಗೆ ಏನು ಹೇಳಕ್ ಹೊರಟಿದ್ದೀರಾ, ಏನು ಶಿಕ್ಷಣ ಕೊಟ್ಟರೆ ಒಳ್ಳೆಯದು, ಯಾವ ರೀತಿ ಪ್ರಸ್ತುತವಾಗಿರೋ ಶಿಕ್ಷಣ ಕೊಡಬೇಕು, ಕೌಶಲ್ಯತೆ ಇರೋ ಶಿಕ್ಷಣ ಕೊಡಬೇಕು, ಇದ್ಯಾವುದು ಕೊಡದೆ ಕೇವಲ ಏನು ಅಂತೀರ ಬರೀ ಸಿಬ್ಬಂದಿಗಳನ್ನ ತಯಾರು ಮಾಡುವಂಥ ರೀತಿನ ತಯಾರು ಮಾಡಿದಂಥ ದೇಶಕ್ಕೆ ಕೌಶಲ್ಯತೆ ಇಲ್ಲದೆ ಜನರನ್ನ ರೆಡಿ ಮಾಡಿದ್ದಾರೆ. ಗುಣಮಟ್ಟ ಇಲ್ಲದೆ ಬರೀ ಅಕ್ಷರಸ್ಥರನ್ನ ಮಾಡ್ತೀನಿ ಅಂತ ಹೊರಟ್ರು ಹೊರತು ಅಕ್ಷರಸ್ಥರು ಅನರಕ್ಷರಸ್ಥರು, ಲಿಟ್ರೇಟ್ ಇಲ್ಲಿಟ್ರೇಟ್. ಸರ್ಕಾರದ ಗುರಿ ಏನು ಅಂದ್ರೆ ಲಿಟ್ರೇಟ್ ಮಾಡ್ತೀನಿ, ಲಿಟ್ರೇಸಿಯಿಂದ ಲಿಟ್ರೇಸಿ, ಇದು ಕಾಂಗ್ರೆಸ್ ಸರ್ಕಾರದ ಗುರಿಯಾಗಿತ್ತು. ಆದರೆ ಇವತ್ತು ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳು ದೇಶದಲ್ಲಿ ದೊಡ್ಡ ಸುಧಾರಣೆ, ಕೌಶಲ್ಯತೆ, ಗುಣಮಟ್ಟದ ಶಿಕ್ಷಣ, ಪರಿಪೂರ್ಣವಾಗಿರುವಂಥ ಶಿಕ್ಷಣ ಮತ್ತು ಮೂಲಭೂತ ಸೌಕರ್ಯ, PM-Shri ರೈಸಿಂಗ್ ಅನ್ನುವಂಥ ಶಿಕ್ಷಣ ವ್ಯವಸ್ಥೆಗಳನ್ನು, ಈ ರೀತಿ ಹಲವಾರು ಸುಧಾರಣೆಗಳನ್ನ ಕೊಟ್ಟು ಉತ್ತಮ ಭವಿಷ್ಯಗಳನ್ನು ಕೇಂದ್ರ ಸರ್ಕಾರದಲ್ಲಿ ಉದ್ಯೋಗ ನೇಮಕಾತಿಗೆ ಪರಿಪೂರ್ಣವಾಗಿ ಕೊಡ್ತಾ ಇದ್ದಾರೆ. ಈ ರೀತಿ ಬಹಳಷ್ಟು ಅಭಿವೃದ್ಧಿಯನ್ನು ಯುವಕರ ಸ್ನೇಹಿಯಾಗಿ ಈ ಸ್ಟಾರ್ಟ್ಅಪ್ಗಳಿಂದ ಹಿಡಿದು ಮೇಕ್ ಇನ್ ಇಂಡಿಯಾ, ನಮ್ಮ ಆತ್ಮನಿರ್ಭರ್ ಭಾರತ್ ಇಂಥ ಹಲವಾರು ಕಾರ್ಯಕ್ರಮವನ್ನು ರೂಪಿಸಿ, ಡಿಜಿಟಲ್ ಇಂಡಿಯಾ ಹಲವಾರು ಕಾರ್ಯಕ್ರಮ ಕೊಡ್ತಾರೆ. ಇವರಲ್ಲಿ ಒಂದು ಕಾರ್ಯಕ್ರಮನೂ ಕೂಡ ಯೋಗ್ಯತೆ ಇಲ್ಲದ ಕಾಂಗ್ರೆಸ್ಸಿಗರಿಗೆ ಇವತ್ತು ಮಕ್ಕಳ ಭಾವನೆ ಜೊತೆ ಚೆಲ್ಲಾಟ ಆಡುವಂಥದ್ದು. ಒಂದು ಸುದೀರ್ಘವಾಗಿ ಪಾರ್ಲಿಮೆಂಟ್ನಲ್ಲಿ ಕೂತ್ಕೊಂಡು ಚರ್ಚೆ ಮಾಡಲಿ, ಈ ವಿಷಯದ ಬಗ್ಗೆನೇ ಚರ್ಚೆ ಮಾಡಲಿ. ಪಾರ್ಲಿಮೆಂಟ್ನಲ್ಲಿ ಕೂತ್ಕೊಂಡು ಯಾವ ರೀತಿ ಶಿಕ್ಷಣ ಸ್ವಾತಂತ್ರ್ಯದ ನಂತರ ಯಾವ ರೀತಿ ಕಾಂಗ್ರೆಸ್ ಸರ್ಕಾರ ಈ ದೇಶದಲ್ಲಿ ಶಿಕ್ಷಣ ಕೊಟ್ಟಿದೆ, ಕೌಶಲ್ಯತೆ ಕೊಟ್ಟಿದೆ, ಯುವಕರ ಸಬಲೀಕರಣಕ್ಕೆ ಏನ್ ಮಾಡಿದ್ದಾರೆ, ಮಹಿಳೆಯರ ಸಬಲೀಕರಣಕ್ಕೆ ಏನ್ ಮಾಡಿದ್ದಾರೆ ಹೇಳಿ, ಚರ್ಚೆ ಮಾಡಲಿ. ಎಷ್ಟು ಮಟ್ಟಿಗೆ ಕೌಶಲ್ಯತೆ ಕೊಟ್ಟಿದೆ ಈ ಕಾಂಗ್ರೆಸ್ನವರ ಯೋಗ್ಯತೆ ಬಯಲಾಗುತ್ತೆ. SIR ಅಭಿಯಾನವನ್ನ ಅರ್ಥಪೂರ್ಣಕವಾಗಿ ಮಾಡುವಂಥದ್ದು ಎಲ್ಲ ಪಕ್ಷಗಳ ಜವಾಬ್ದಾರಿ. ಇವತ್ತಿಲ್ಲಿ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇರುವಂಥದ್ದು ಮೊದಲನೇ ಕಾಳಜಿ ಇಡೀ ರಾಜ್ಯದ ಜನರು ಏನಿದೆ, ಇಡೀ ದೇಶದ ಜನರು ಏನು ಕಾಳಜಿ, ಅದರಲ್ಲಿ ವಿಶೇಷವಾಗಿ ನಮ್ಮ ರಾಜ್ಯದಲ್ಲಿ ಒಂದು 25 ಲಕ್ಷಕ್ಕಿಂತ ಹೆಚ್ಚು ಜನ ಬಾಂಗ್ಲಾದೇಶಿಯರು ನಮ್ಮ ರಾಜ್ಯದಲ್ಲಿದ್ದಾರೆ. 25 ಲಕ್ಷಕ್ಕಿಂತ ಹೆಚ್ಚಿನ ಜನ ಬಾಂಗ್ಲಾದೇಶಿಯರು ನಮ್ಮ ರಾಜ್ಯದಲ್ಲಿ ಇದ್ದಾರೆ ಅಂತ ಅನ್ನುವಂಥದ್ದು ಎಲ್ಲರಿಗೂ ಗೊತ್ತಿರುವಂಥ, ಗೋಡೆ ಮೇಲೆ ಬರೆದಿರುವಂಥ ಒಂದು ವಿಚಾರ. ಈ ಗುಟ್ಟು ಎಲ್ಲರಿಗೂ ಗೊತ್ತಿರುವಂಥದ್ದು. ಇದನ್ನ ಸರಿಪಡಿಸೋಕ್ಕೆ ಇವತ್ತು SIR ಮೂಲಕ ಸರಿಪಡಿಸಬೇಕು. ಇಲ್ಲಿ ಇನ್ನೊಂದು ಗೊಂದಲ ನಿರ್ಮಾಣ ಮಾಡ್ತೀನಿ, ಯಾರು ನಮ್ಮ ದೇಶದವರಲ್ಲ ಅವರಿಗೆ PRC ಕೊಡ್ತೀನಿ, ಪರ್ಮನೆಂಟ್ ರೆಸಿಡೆನ್ಸ್ ಸರ್ಟಿಫಿಕೇಟ್ ಕೊಡ್ತೀನಿ, ಹೇಗಾರು ಮಾಡಿ ಅವ್ರನ್ನ ಮತದಾರನಾಗಿ ಉಳಿಸ್ಕೋತೀನಿ, ಬಸ್ ಸರ್ಟಿಫಿಕೇಟ್ಗಳು ಕೊಡ್ತೀನಿ, ಇವೆಲ್ಲ ಎಷ್ಟು ಮಟ್ಟಿಗೆ ಸರಿ? ಈ ರಾಜ್ಯದ ಜನರು ಬಯಸೋದು ನಮ್ಮ ರಾಜ್ಯದವರು ಭಾರತೀಯರು ಮಾತ್ರ ಮತದಾರರಾಗಿರ್ಬೇಕು, ಒಬ್ಬ ವ್ಯಕ್ತಿ ಒಂದೇ ಮತ ಹಾಕಬೇಕು, ಒಂದು ಮತಕ್ಕಿಂತ ಹೆಚ್ಚು ಮತ ಒಬ್ಬ ವ್ಯಕ್ತಿ ಜೊತೆ ಇರಬಾರ್ದು, ಪ್ರಜಾಪ್ರಭುತ್ವವನ್ನು ಕಾಪಾಡಬೇಕು, ಸಂವಿಧಾನವನ್ನು ಎತ್ತಿಡಿಬೇಕು ಅನ್ನೋಂಥ ಉದ್ದೇಶದಲ್ಲಿ ತಂದಿರುವಂಥ ಈ SIR ಅನ್ನ ಎಲ್ಲೋ ಒಂದು ಕಡೆ ಸೋಲಿಸುವಂಥ ಪ್ರಯತ್ನಗಳು, ಈ ರೀತಿ PRCಗಳು ಇನ್ನೊಂದು ಮತ್ತೊಂದು ಕಾನೂನಾತ್ಮಕವಾಗಿ ವಿರುದ್ಧವಾಗಿರುವಂಥದ್ದನ್ನ ಇರುವಂಥದ್ದು ಗೊತ್ತಿರುವಂಥ ಸತ್ಯ. ಆದ್ರೂ ಸಮರ್ಥಿಸ್ಕೊಳ್ಳುವಂಥ ಪ್ರಯತ್ನ ರಾಜ್ಯ ಸರ್ಕಾರದಾಗಿದೆ. ನೋಡೋಣ
ಕಾನೂನಾತ್ಮಕವಾಗಿ ಏನಿದೆ ಅಂತ ವಿಚಾರಗಳನ್ನು ಮುಂದಿನ ದಿನದಲ್ಲಿ ನೋಡಿ ಮತ್ತು ಈ ದಿಕ್ಕಲ್ಲಿ ಇನ್ನೂ ಗಮನ ಸೆಳೆಯುವಂಥ ಕೆಲಸಗಳನ್ನು ಈಗಾಗಲೇ ನಮ್ಮ ರಾಜ್ಯಾಧ್ಯಕ್ಷರು, ಪ್ರತಿಪಕ್ಷದ ನಾಯಕರು ಎಲ್ಲರೂ ಮಾತಾಡಿದ್ದಾರೆ. ಈ ವಿಚಾರವನ್ನು ಇನ್ನೂ ಪ್ರಬಲವಾಗಿ ಬೆಳಕಿಗೆ ತರುವಂಥದ್ದು, ಈ ನಾಡಿನ ಜನರ ರಕ್ಷಣೆ ಬರುವಂಥ ಕೆಲಸವನ್ನು ನಾವು ಭಾರತೀಯ ಜನತಾ ಪಾರ್ಟಿ ಮಾಡ್ತೀವಿ ಅಂತ ಈ ಸಂದರ್ಭ. ಪರೀಕ್ಷೆಗೆ ಸಂಬಂಧಪಟ್ಟಂತೆ ಪ್ರತಿಭಟನೆ ನಡೀತಾ ಇತ್ತು. ಬಟ್ ನಿನ್ನೆ ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಸಂಸತ್ತಿಗೆ ಮುತ್ತಿಗೆ ಹಾಕಕ್ಕೆ ಹೋದಂಥ ಸಂದರ್ಭದಲ್ಲಿ ಲಾಠಿಚಾರ್ಜ್ ಆಗಿದೆ, ಕಲ್ಲೊಡೆದಿದೆ, ಪೊಲೀಸ್ನವ್ರಿಗೂ ಏಟಾಗಿದೆ, ಪ್ರತಿಭಟನಾಕಾರರಿಗೂ ಏಟಾಗಿದೆ. ನೋಡಿ, ಇವರಿಗೆ ಆ ಪ್ರತಿಭಟನಾಕಾರರಿಗೆ ಏನು ಉದ್ದೇಶ ಇದೆಯೋ ನನಗೆ ಗೊತ್ತಿಲ್ಲ. ಈಗಾಗಲೇ ಈ ವಿಚಾರದಲ್ಲಿ ಸಾಕಷ್ಟು ಗಮನ ಸೆಳೆದಿರುವಂಥದ್ದಿದೆ, CBIಯಿಂದ ತನಿಖೆ ಆಗಿರುವಂಥದ್ದಿದೆ, ಸುಪ್ರೀಂ ಕೋರ್ಟಿಂದನೂ ಈ ವಿಚಾರಣೆ ನಡೀತಿರುವಂಥದ್ದು. ಸುಪ್ರೀಂ ಕೋರ್ಟಿಂದ ವಿಚಾರಣೆ, CBI ತನಿಖೆ, CBI ತನಿಖೆಯನ್ನು ಮಾಡಿ ಯಾರ್ಯಾರು ಇದಕ್ಕೆ ಹಗರಣವನ್ನು ಮಾಡಿದಂಥ ವ್ಯಕ್ತಿಗಳನ್ನ ಬಂಧಿಸುವಂಥದ್ದು, 19 ಜನನೋ 17 ಜನನ ಬಂಧಿಸುವಂಥದ್ದು, ಒಂದು ಟ್ಯೂಷನ್ ಸೆಂಟರ್ನ ಇದಕ್ಕೆ ಸಂಸ್ಥೆಯವ್ರ ಮೇಲೂ ಕ್ರಮ ವಹಿಸುವಂಥದ್ದು, ಇವೆಲ್ಲ ಸಾಕಷ್ಟು ತನಿಖೆ ನಡೆದು ಅವ್ರ ಮೇಲೆ ಕೇಸನ್ನು ದಾಖಲು ಮಾಡೋದು, ಬಂಧಿಸುವಂಥ ಈ ಕೆಲಸಗಳೆಲ್ಲ ನಡೆದಿದೆ. ಹಾಗಾಗಿ ಇವತ್ತೆಲ್ಲೋ ಒಂದು ಕಡೆ ಈ ಕಾಕ್ರೋಚ್ ಜನತಾ ಪಾರ್ಟಿಯವರೋ ಇನ್ನೊಬ್ರು ಮತ್ತೊಬ್ರು ದುರುದ್ದೇಶದಿಂದ ರಾಜಕಾರಣವನ್ನು ಮಾಡಿ ಉದ್ದೇಶವನ್ನೇ ಸೋಲಿಸ್ತಾ ಇದ್ದಾರೆ. ಹಾಗಾಗಿ ಎಲ್ಲ ಒಂದು ಕಡೆ ಮಕ್ಕಳ, ಅಮಾಯಕ ಯುವಕರ ದುರ್ಬಳಕೆ ಮಾಡುವಂಥದ್ದು ಅಥವಾ ಅವ್ರ ಉದ್ದೇಶಗಳಿಗೆ ಎಲ್ಲ ಒಂದು ಕಡೆ ರಾಜಕಾರಣವನ್ನು ಮಾಡುವಂಥದ್ದು, ಇವೆಲ್ಲ ಪ್ರಯತ್ನವನ್ನು ಮಾಡಿ ನಿನ್ನೆ ಪಾರ್ಲಿಮೆಂಟ್ಗೆ ಮುತ್ತಿಗೆ ಹಾಕಕ್ಕೆ ಹೋಗೋದು ಎಷ್ಟು ಮಟ್ಟಿಗೆ ಸರಿ ಇದೆ, ಕಾನೂನನ್ನ ಕೈಗೆ ತೊಗೊಂಡಿರುವಂಥದ್ದು. ಪ್ರತಿಭಟನೆ ಶಾಂತಿಯುತವಾಗಿ ಮಾಡ್ತಿದ್ರು, ಶಾಂತಿಯುತವಾಗಿ ಪ್ರತಿಭಟನೆ ಮಾಡಲಿ, ಯಾರು ಇವ್ರನ್ನ ಪ್ರತಿಭಟನೆ ಮಾಡುವಂಥದ್ದು ಯಾರೇನು ತಡೆದಿಲ್ಲ. ಆದರೆ ಈ ರೀತಿ ರಾಜಕಾರಣವನ್ನು ಮಾಡಿ ದುರುದ್ದೇಶದಿಂದ ಕೂಡಿರುವಂಥದ್ದು. ಮತ್ತು ಅಲ್ಲಿ ನೀವು ನೋಡ್ಬೋದು ಘೋಷಣೆಗಳನ್ನು ದೇಶ ವಿರುದ್ಧವಾಗಿ ಘೋಷಣೆ ಕೊಟ್ಟಿರುವಂಥದ್ದು ಅಥವಾ ಪೊಲೀಸರ ಮೇಲೆ ಹಲ್ಲೆ ಮಾಡಿರುವಂಥದ್ದು, ಇವೆಲ್ಲ ನಿಜಕ್ಕೂ ಖಂಡನೀಯ. ಮತ್ತು ಈ ರೀತಿ ಕಾನೂನನ್ನ ಕೈಗೆ ತೊಗೊಳ್ಳುವಂಥ ಕೆಲಸಗಳು ಹೋರಾಟಗಾರರಿಂದ, ಪ್ರತಿಭಟನೆಗಾರರಿಂದ ಆಗಬಾರ್ದಿತ್ತು. ಈಗಾಗಲೇ ಕೇಂದ್ರ ಸರ್ಕಾರ ಈ ದಿಕ್ಕಲ್ಲಿ ಎಲ್ಲ ಕ್ರಮವನ್ನು ವಹಿಸಿ ಸಂಬಂಧಪಟ್ಟ ಯಾರೇ ಇಂಥ ತಪ್ಪನ್ನು ಮಾಡುವಂಥ ವಿರುದ್ಧವಾಗಿ ಕ್ರಮವನ್ನು ವಹಿಸಿದ್ದಾರೆ. ಹಾಗೆ ಮರುಪರೀಕ್ಷೆ ಮಾಡಿ ರಿಸಲ್ಟ್ ಕೊಟ್ಟು ಎಲ್ಲ ರೀತಿಯಾದಂಥ ಕ್ರಮ ವಹಿಸುವಂಥ ಕೆಲಸಗಳು ಕೇಂದ್ರದಿಂದ ಆಗಿದೆ. ಹಾಗಾಗಿ ಈ ಕೂಡಲೇ ಈ ಪ್ರತಿಭಟನೆಗಾರರು ಇದನ್ನೆಲ್ಲ ಹಿಂದೆ ಕೊಟ್ಟು ಸಹಕಾರ ಕೊಟ್ಟು ಸರ್ಕಾರ ಜೊತೆ ಮಾತುಕತೆ ಮಾಡಲಿ, ಇನ್ನೇನಾದ್ರು ಸಲಹೆಗಳಿದ್ರೆ ತಿಳಿಸಿ ಅಂತ ಕೇಳ್ತೀವಿ. ಇವತ್ತಿನ ಹೋರಾಟಕ್ಕೆ ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಫಾಲೋ ಮಾಡಿ ಬ್ರಿಗೇಡ್ ನ್ಯೂಸ್ ಕನ್ನಡ.